ಈ ಒಂದು ಸಂವಿಧಾನ ಪ್ರಬಂಧ ಸ್ಪರ್ಧೆ ನಮ್ಮ ಶ್ರೀಯುತ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅವರ ಒಂದು ಕನಸಿನ ಒಂದು ಕೂಸು. ಇದು ಈಗಾಗಲೇ ಸಾಕಷ್ಟು ಸುಮಾರು ರಾಜ್ಯದಲ್ಲಿ 2000 ಕಡೆ ಈಗಾಗಲೇ ಮಾಡ್ಕೊಂಡು ಬರ್ತಾಯಿದ್ರು. ನಾವು ಕೂಡ ರಿಕ್ವೆಸ್ಟ್ ಮಾಡಿ ಯಾಕೆ ಬೆಂಗಳೂರು ಗ್ರಾಮಾಂತರದಲ್ಲಿ ಹಮ್ಮಿಕೊಳ್ಬಾರ್ದು ಅಂತ ರಿಕ್ವೆಸ್ಟ್ ಮಾಡಿದಾಗ ಗೌರವಾನ್ವಿತ ನ್ಯಾಯಮೂರ್ತಿಗಳವರು ಅವರ ಜೊತೆಗೂಡಿ ನಮ್ಮ ರಾಜಶೇಖರ್ ಸಾರು, ಹರಿಯವರು ಮತ್ತು ಇತರೆ ಎಲ್ಲರಿಗೂ ತಿಳಿಸಿ ಈಗ ಆಲ್ಮೋಸ್ಟು ತಮಗೆಲ್ಲ ತಿಳಿದಂಗೆ ಕೋಲಾರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಭಾಗದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ನಮ್ಮ ಫೇಸ್ 2 ಕ್ಯಾಂಪಸ್ಸಲ್ಲಿ ಈ ಕಾರ್ಯಕ್ರಮ ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದರು. ಸುಸೂತ್ರವಾಗಿ ಮಕ್ಕಳೆಲ್ಲ ಬಂದು ಬರೆದ್ರು. ಅದನ್ನು ಇವತ್ತು ಏನೊಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತಲ್ಲ, ಅವ್ರು ಕೇಳಿದಾಗ ಅವರು ಒಪ್ಕೊಂಡು ಇಲ್ಲಿಗೆ ಬಂದು ನಮಗೆ ಎಲ್ಲರಿಗೂ ಮಾರ್ಗದರ್ಶನ ಕೊಡಬೇಕು ಅಂದಾಗ ಅವರು ಬಂದು ನಮಗೆ ಈ ಸಭಾಂಗಣಕ್ಕೆ ಬಂದು ಎಲ್ಲ ಮಕ್ಳಿಗೂ ಇದನ್ನು ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಕ್ಕೆ ನಮ್ಮ ಸಂಸ್ಥೆ ವತಿಯಿಂದ ಅವ್ರಿಗೆ ಪೂರ್ವಕ ವಂದನೆಗಳನ್ನ ಅರ್ಪಿಸ್ತೀವಿ. ಹಾಗೆ ಗೌರವಾನ್ವಿತ ನ್ಯಾಯಮೂರ್ತಿಗಳು ಸಂದೇಶ್ ಸರ್ ಅವರು ಕೂಡ ಒಪ್ಕೊಂಡು ಇಲ್ಲಿ ಬಂದು ಈಗಾಗಲೇ ತಮಗೆ ಎಷ್ಟು ವಿಶಿಷ್ಟವಾಗಿ ವಿಧವಾಗಿ ಪ್ರತಿಯೊಬ್ಬರಿಗೂ ಮನದಾಟಲಿಕ್ಕೆ ಯಾವುದು ಏನು ಮಾಡಬೇಕು ಅಂತಂದ್ಬಿಟ್ಟು ತಮಗೆಲ್ಲ ತಿಳಿಸಿದ್ದಾರೆ. ಅವ್ರಿಗೂ ನಮ್ಮ ಸಂಸ್ಥೆ ವತಿಯಿಂದ ಗೌರವಾನ್ವಿತವಾಗಿ ಅವ್ರಿಗೆ ಅಭಿನಂದಿಸ್ತೀವಿ. ಹಾಗೆ ನಮ್ಮ ಹಿರಿಯೂರು ನೆಲಮಂಗಲದ ಪಟ್ಟಣದ ವಕೀಲರ ಸಂಘದ ಅಧ್ಯಕ್ಷರಾದ ಕೇಶವಮೂರ್ತಿ ಸರ್ ಕೂಡ ನಮ್ಮ ಸಂಸ್ಥೆಯ ಮನೆಗೆ ಹೋಗ್ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಗೌರವಾನ್ವಿತವಾಗಿ ಅಭಿನಂದಿಸ್ತೀವಿ. ಮತ್ತು ಹಾಗೆ ನಮ್ಮ ರಾಜಶೇಖರ್ ಸರ್ ಅವರು, ಹಾಗೆ ಇತರೆ ನಮ್ಮ ರಾಜಶೇಖರ್ ಅವರು ಮತ್ತು ರಾಜು ಗೋಸೂರವರು, ಅಂತರಳ್ಳಿಯವರು ಮತ್ತು ಇತರೆ ಎಲ್ಲರಿಗೂ, ಮತ್ತು ಪ್ರಾಂಶುಪಾಲರ ಸಂಧ್ಯಾ ಮತ್ತು ಇಲ್ಲಿ ಬಂದಿರುವ ಎಲ್ಲ ಪ್ರೀತಿಪಾತ್ರರಾದ ತಂದೆ ತಾಯಂದಿರಿಗೂ, ಮಕ್ಕಳಿಗೂ, ವಿದ್ಯಾರ್ಥಿಗಳಿಗೂ, ವಿದ್ಯಾಸಂಸ್ಥೆ ಎಲ್ಲ ಪ್ರಾಚಾರ್ಯರುಗಳಿಗೂ ಅಭಿನಂದಿಸ್ತಾ ನಾನೆಲ್ಲರೂ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಎಲ್ಲರಿಗೂ ಮಾರ್ಗದರ್ಶನ ಸಿಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು.